ನಮಸ್ಕಾರ ಗೌರಿ ಮೇಡಮ್ ಮತ್ತು ಸಿ ಕೈ ಚಂದ್ರು ಸರ್. ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಅಭಿಮಾನಿ ನಾನು. ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತೀನಿ. ಕೆಲವು ಸರ್ತಿ ಹಾಟ್ಸ್ಟಾರಲ್ಲೂ ಕೂಡ ನೋಡ್ತೀನಿ. ಅಕಸ್ಮಾತಾಗಿ ಏನಾದರೂ ಮಿಸ್ ಆದರೆ ಒಂದು ಎಪಿಸೋಡು ಇಲ್ಲಿವರೆಗೂ ಮಿಸ್ ಮಾಡಿಲ್ಲ. ಗೌರಿ ಅಮ್ಮ ಕೊಡುವಂಥ ಆರೋಗ್ಯದ ಟಿಪ್ಪಣಿಗಳನ್ನು ನಾನು ಬಳಸಿದ್ದೇನೆ. ಭಾಳಷ್ಟು ಉಪಯೋಗ ಆಗಿದೆ. ನನ್ನದೊಂದು ಸ್ಟ್ರೇಂಜ್ ಪ್ರಾಬ್ಲಮ್ ಇದೆ. ಬಯೋಮೆಟ್ರಿಕ್ ಡಿವೈಸಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಆಗೋದಿಲ್ಲ. ಇದು ಭಾಳ ಕಷ್ಟ ಕೊಡ್ತಾ ಇದೆ ನನಗೆ. ಎಷ್ಟೋ ಸಲ ನನ್ನ ಫಿಂಗರ್ ಪ್ರಿಂಟ್ ರೆಕಗ್ನೈಸ್ ಆಗದಿರೋದ್ರಿಂದ ನನ್ನ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ. ನನಗೆ ಸ್ವಲ್ಪ ಡ್ರೈ ಸ್ಕಿನ್ ಇಶ್ಯೂ ಇದೆ. ದಯವಿಟ್ಟು ಏನಾದರೂ ಟಿಪ್ಸ್ ಇದೆಯಾ ಫಿಂಗರ್ ಪ್ರಿಂಟ್ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ? ಗೌರಿ ಅಮ್ಮನವರು ಇದಕ್ಕೇನಾದರೂ ಪರಿಹಾರ ತಿಳಿಸಿದರೆ ನಾನು ಆಭಾರಿಯಾಗಿರುತ್ತೇನೆ. ದಯವಿಟ್ಟು ನನ್ನ ಹೆಸರನ್ನು ಹೇಳಬೇಡಿ. ಜೇನು ಮೇಣ ಸಿಕ್ಕತ್ತೆ, ಗ್ರಂಥಿಗೆ ಅಂಗಡಿಲಿ ತೊಗೊಳ್ಳಿ. ಒಂದು 50 ಗ್ರಾಮ್ ತೊಗೊಳ್ಳಿ ಸಾಕು. ಅದನ್ನು ಒಂದು ಒಗ್ಗರಣೆ ಸೌಟಲ್ಲೋ ಅಥವಾ ಬೇರೆ ಯಾವುದ್ರಲ್ಲಾದ್ರು ಕರಗಿಸಿ ಬಿಸಿಗೆ ಒಲೆ ಮೇಲಿಟ್ಟರೆ ಕರಗಿ ಹೋಗುತ್ತೆ. ಅದಕ್ಕೆ ಒಂದು ಚಮಚದ 2 ಚಮಚದಷ್ಟು ಹರಳೆಣ್ಣೆ ಹಾಕಿ ಅದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮೇಣ ಆದ್ದರಿಂದ ಮೇಣವೇ ಬೇರೆ ಬೇರೆ ಆಗುತ್ತೆ, ಎಣ್ಣೆಯೇ ಬೇರೆ ಬೇರೆ ಆಗುತ್ತೆ. ನೀವು ಒಂದೇ ಸಮ ತಿರುಗಿಸಿ ಅದನ್ನು ಆಮೇಲೆ ಒಲೆ ಆರಿಸಿ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ಆರೋವರೆಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಆವಾಗ ಒಳ್ಳೆ ಹದವಾದ ಮುಲಾಮಾಗತ್ತೆ. ಅದನ್ನು ಹಚ್ಕೊಳ್ಳೋದಕ್ಕೆ ಶುರು ಮಾಡಿ. ಸರಿಯಾಗಿ ಒಂದು 15 ದಿವಸ ಉಪಯೋಗಿಸಿ. ಆಮೇಲೆ ಏನಾಯ್ತು?